ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೇವೆ, ರಾಣಿ ಆರೋಗ್ಯ ಹೇಳ್ತಾರೆ, ನಾನು ನಿನಗೆ ಮುನ್ನುಹ ಮಾಡ್ತೀನಿ ಮತ್ತು ನಿನ್ನ ಗತಿನೂ ಹಿಂದಿನ ಮುನ್ನುಹ ಥರನೇ ಆಗೋ ಹಾಗೆ ಮಾಡ್ತೀನಿ. ನಿನಗೆ ಗೊತ್ತಿರಬೇಕಲ್ವ ಹಿಂದಿನ ಇಬ್ಬರು ಮುನ್ನುಹಾಗೆ ಏನಾಯಿತು ಅಂತ. ಅದಕ್ಕೆ ಯಾರೋ ಅವರಿಬ್ಬರು ಹೊಟ್ಟೆ ಕಿಚ್ಚಿನ ಕಾರಣ ಒಬ್ರನ್ನೊಬ್ರು ಸಾಯಿಸ್ಕೊಂಡ್ರು ಅಂತ ಹೇಳ್ತಾಳೆ. ರಾಣಿ ನಗ್ತಾ ಹೇಳ್ತಾರೆ, ಅವರನ್ನು ನಾನು ಸಾಯಿಸಿದ್ದು, ನನಗೆ ನನ್ನ ಮಗನನ್ನು ರಾಜ ಮಾಡಬೇಕಿತ್ತು. ಅದಕ್ಕೆ ಮೊದಲು ಮುನ್ನುಹ ಅಂತ ಪವರ್ಫುಲ್ ಕ್ಯಾಂಡಿಡೇಟ್ನ ಎಲಿಮಿನೇಟ್ ಮಾಡಬೇಕಿತ್ತು. ನಾನು ನಿನ್ನನ್ನು ಯೂಸ್ ಮಾಡಿ ಹೊರಗನ್ನ ನನ್ನ ಕೈಗೆ ತಗೋತೀನಿ. ನೀನು ನನ್ನ ದಾರಿಗೆ ಅಡ್ಡ ಬಂದೆ, ನಿನ್ನನ್ನು ಮುಗಿಸ್ತೀನಿ. ನಿನಗೆ ಇಲ್ಲಿಂದ ಓಡಿ ಹೋಗಬೇಕು ಅನಿಸ್ತಿದೆ ಅಲ್ವಾ? ಆರೋ ಹೇಳ್ತಾಳೆ, ಇಲ್ಲ, ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ಇರ್ತೀನಿ. ನೀವು ನನ್ನನ್ನು ಸಾಯಿಸೋವರೆಗೂ ನಾನು ಚೆನ್ನಾಗಿ ಇರಲಿಕ್ಕೆ ಪ್ರಯತ್ನ ಪಡ್ತೀನಿ. ಆರೋ ಬಗ್ಗೆ ಗೊತ್ತಾಗ್ತಿದ್ದಂಗೆ ಸುನ್ವ ಓಡಿ ವಿಕ್ಯೋಂಗ್ ಹತ್ರ ಹೋಗ್ತಾನೆ. ಮತ್ತು ಆರೋಗ್ಯ ಅರಮನೆಗೆ ತಗೊಂಡು ಹೋಗಿರೋ ಬಗ್ಗೆನೂ ಹೇಳ್ತಾನೆ. ಮತ್ತೆ ಅವಳನ್ನು ಸೇಫಾಗಿ ಹೇಗೆ ತರಲಿ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ಯೋಂಗ್ ರಾಣಿ ಮುನ್ನುಹನ ಹೊರಗನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾಳೆ. ರಾಯಲ್ ಫ್ಯಾಮಿಲಿ ಡೇಂಜರ್ನಲ್ಲಿ ಇರಬೇಕಾದ್ರೆ ಮುನ್ನುಹನ ಕ್ರಿಯೇಟ್ ಮಾಡ್ತಾರೆ ಮತ್ತು ಎಲ್ಲ ಬ್ಲೇಮ್ನ ಮುನ್ನುಹ ಮೇಲೆ ಹಾಕಿ ಅವರನ್ನು ಸಾಯಿಸಿಬಿಡ್ತಾರೆ. ಈಗ ಆರೋಗೂ ಇದೇ ಆಗುತ್ತೆ. ಸುನ್ವೋಗೆ ಸಿಟ್ಟು ಬಂದು ವಿಕ್ಯೋಂಗ್ನ ಕಾಲರ್ ಹಿಡಿದು ಕೇಳ್ತಾನೆ, ಅದು ಗೊತ್ತು, ಅದಕ್ಕೆ ಯಾರೋನ ವಾಪಸ್ ತರಲಿಕ್ಕೆ ಏನು ಮಾಡಲಿ ಅಂತ ಕೇಳ್ತಿದ್ದೀನಿ. ಅದಕ್ಕೆ ವಿಕ್ಯೋಂಗ್, ನೀನು ರಾಜ ಆಗ್ತೀಯಾ? ನೀನು ರಾಜ ಆದರೆ ನಿನಗೆ ನಿನ್ನ ತಂಗಿ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿನಗೆ ನೀನು ಕೇಳಿದ್ದೆಲ್ಲ ಸಿಗುತ್ತೆ. ಮತ್ತು ನೀನು ನಿನ್ನ ಫ್ರೆಂಡ್ ಸತ್ತಾಗೆ ಸಾಯಬೇಕಾಗೂ ಇಲ್ಲ. ಅದಕ್ಕೆ ನೀನು ರಾಜ ಆಗ್ತೀಯಾ ಅಂತ ಕೇಳ್ತಾರೆ. ಇದನ್ನು ಕೇಳಿ ಸುನ್ವ ಒಂದೇ ಸಲ ಸುಮ್ಮನಾಗ್ತಾನೆ. ನಂತರ ವಿಕ್ಯೋಂಗ್ಗೆ ನೀವು ಯಾರು ಅಂತ ಕೇಳ್ತಾನೆ. ವಿಕ್ಯೋಂಗ್ ಹೇಳ್ತಾರೆ, ನೀನು ಸುನ್ವ ಆದರೆ ನಿನ್ನ ತಂದೆ ಆಜಿ, ನೀನು ರಾಜ ಆದರೆ ನಿನ್ನ ತಂದೆ ಹಳೆ ರಾಜ, ಮತ್ತು ನೀನು ಡಾಗ್ಬರ್ಡ್ ಆದರೆ ನಾನು ನಿನ್ನ ತಂದೆ. ಇದನ್ನು ಕೇಳಿ ಸುನ್ವ ಶಾಕ್ ಆಗ್ತಾನೆ. ಈ ಕಡೆ ನಾವು ರಾಣಿನ ನೋಡ್ತೇವೆ. ರಾಣಿ 20 ವರ್ಷದ ಹಿಂದೆ ಅವರು ಮುನ್ನುಹನ ಸಾಯಿಸಿದ್ದನ್ನು ನೆನಪಿಸ್ಕೋತಿದ್ರು. ಈ ಮುನ್ನುಹ ಒಬ್ಳು ಹಾಫ್ ಬ್ರೀಡ್ ಆಗಿದ್ಲು, ಆದರೆ ಅವಳ ಹೊಟ್ಟೆಲಿರೋ ಮಗು ಸ್ಯಾಕ್ರೆಡ್ ಬೋನ್ ಆಗಿತ್ತು. ಅಂದರೆ ಆ ಲೇಡಿ ಸುನ್ವನ ತಾಯಿ ಆಗಿದ್ಲು. ಒಬ್ಬ ಸ್ಯಾಕ್ರೆಡ್ ಬೋನ್ನ ಇನ್ನೊಬ್ಬ ಸ್ಯಾಕ್ರೆಡ್ ಬೋನ್ನೇ ಚಾಲೆಂಜ್ ಮಾಡ್ಬೋದಾಗಿತ್ತು. ಅದಕ್ಕೆ ರಾಣಿ ತನ್ನ ಮಗನಿಗೆ ಯಾರೂ ಕಾಂಪಿಟೇಟರ್ ಇರಬಾರ್ದು ಅಂತ ಅವರು ಆ ಮುನ್ನುಹನ ಸಾಯಿಸಲಿಕ್ಕೆ ಹೋಗಿದ್ರು. ರಾಣಿ ಆ ಲೇಡಿ ಎದೆಗೆ ಖಡ್ಗದಿಂದ ಚುಚ್ಚುತ್ತಾರೆ. ಆದರೆ ಆಗಲೇ ಮಗು ಮೂವ್ಮೆಂಟ್ ಶುರು ಆಗುತ್ತೆ. ಪ್ರೆಸೆಂಟ್ನಲ್ಲಿ ರಾಣಿನ ನೋಡಿ ನಮಗೆ ಗೊತ್ತಾಗುತ್ತೆ 20 ವರ್ಷದ ಹಿಂದೆ ಅವರು ಏನೆಲ್ಲ ಮಾಡಿದ್ರು ಅದರ ಪಶ್ಚಾತ್ತಾಪ ಅವರಿಗೆ ಈಗಲೂ ಇದೆ ಅಂತ. ನೆಕ್ಸ್ಟ್ ಮಾರ್ನಿಂಗ್ ರಾಣಿ ಜನರಲ್ ಕಿಮ್ನ ಕರೆಸ್ತಾರೆ. ಮತ್ತೆ ಅವರು ಮುನ್ನುಹ ಪದ್ಧತಿನ ಜಾರಿಗೆ ತಂದಿರೋದ್ರ ಬಗ್ಗೆ ಹೇಳ್ತಾರೆ. ಆರೋ ಮತ್ತು ಸೂಕ್ ರಾಣಿನ ಗ್ರೀಟ್ ಮಾಡಲಿಕ್ಕೆ ಬಂದಾಗ ಆರೋ ಮುನ್ನುಹ ಆಗಿರೋದನ್ನು ನೋಡಿ ಜನರಲ್ ಕಿಮ್ಗೆ ಗೊತ್ತಾಗುತ್ತೆ ರಾಣಿ ಸುನ್ವನ ಕಂಟ್ರೋಲ್ ಮಾಡಲಿಕ್ಕೆ ಆರೋನ ಯೂಸ್ ಮಾಡ್ತಿದ್ದಾರೆ ಅಂತ. ರಾಣಿ ಜನರಲ್ ಕಿಮ್ಗೆ ಈಗಲಿಂದ ಮುನ್ನುಹ ವಾರಂಗ್ರನ್ನ ಲೀಡ್ ಮಾಡ್ತಾರೆ. ಅದಕ್ಕೆ ಈಗ ಜನರಲ್ ಕಿಮ್ ರಿಟೈರ್ ಆಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಜನರಲ್ ಕಿಮ್ ಹೇಳ್ತಾರೆ, ನಾನು ವಾರಂಗ್ಸ್ರನ್ನ ಶಿಲಾರಾಜ್ಯದ ಒಳಿತಿಗೋಸ್ಕರ ಟ್ರೈನ್ ಮಾಡಿದ್ದು, ನಿಮ್ಮ ಪರ್ಸನಲ್ ಯೂಸ್ಗೋಸ್ಕರ ಅಲ್ಲ. ಇಲ್ಲಿ ರಾಣಿ ಎಲ್ಲ ಕ್ಲಿಯರ್ ಮಾಡ್ತಾ ಹೇಳ್ತಾರೆ, ಮೊದಲಿಂದಾನು ನಂದು ಇದೇ ಪ್ಲ್ಯಾನ್ ಆಗಿತ್ತು, ವಾರಂಗ್ಸ್ರನ್ನ ನನ್ನ ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡೋದು. ನಂತರ ರಾಣಿ ಜನರಲ್ ಕಿಮ್ಗೆ ಮುನ್ನುಹಗಳಿಗೆ ಬಗ್ಗಿ ರಿಸ್ಪೆಕ್ಟ್ ಕೊಡಲಿಕ್ಕೆ ಹೇಳ್ತಾರೆ. ಜನರಲ್ ಕಿಮ್ಗೆ ಅನಿಸುತ್ತೆ ರಾಣಿ ಜೊತೆ ವಾದ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ಅವರು ರಾಣಿ ಹೇಳ್ದಂಗೆ ಮಾಡ್ತಾರೆ. ಜನರಲ್ ಕಿಮ್ ವಾಪಸ್ ಬರ್ತಿದ್ದಂಗೆ ಸುನ್ವ ಅವರ ಹತ್ರ ಹೋಗಿ ಕೇಳ್ತಾನೆ, ನೀವು ಅರಮನೆಗೆ ಹೋಗಿದ್ರಂತೆ, ಆರೋ ಹೇಗಿದ್ದಾಳೆ? ಅದಕ್ಕೆ ಜನರಲ್ ಕಿಮ್, ಆರೋ ಚೆನ್ನಾಗಿ ಇರೋ ಹಾಗೆ ಕಾಣ್ತಿದ್ದಾಳೆ, ಅಟ್ಲೀಸ್ಟ್ ಅವಳು ಇಲ್ಲಿಗಿಂತ ಒಳ್ಳೆ ಪ್ಲೇಸ್ನಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಸುನ್ವ ಕೂಗ್ತಾ ಹೇಳ್ತಾನೆ, ನನಗೆ ಗೊತ್ತು ನೀವು ಇದೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರಾ. ನಿಮಗೆ ಗೊತ್ತು ರಾಣಿ ಆರೋಗ್ಯ ಏನು ಮಾಡ್ತಾರೆ ಅಂತ, ನೀವು ಯಾಕೆ ಯಾವ ಆ್ಯಕ್ಷನ್ ತಗೋತಿಲ್ಲ? ಜನರಲ್ ಕಿಮ್ ಸೀರಿಯಸ್ ಆಗಿ ಹೇಳ್ತಾರೆ, ನಿನಗೇನನ್ಸುತ್ತೆ ನಾನು ರಾಣಿನ ಸಾಯಿಸ್ಬಿಡ್ಲಾ? ಏನು ಪ್ರಯೋಜನ? ರಾಣಿ ನಂತರ ಅವರಂಥವ್ರೆ ಸಿಂಹಾಸನ ಇರ್ತಾರೆ. ಅದಕ್ಕೆ ಸುನ್ವ, ನಾನು ರಾಜ ಆದರೆ ನಾನು ಇದನ್ನು ಬದಲಾಯಿಸ್ಬೋದಲ್ವಾ? ನಾನು ರಾಜ ಆದರೆ ನೀವು ನನ್ನ ಜೊತೆ ನಿಲ್ತೀರಾ ಅಂತ ಕೇಳ್ತಾನೆ. ಇದನ್ನು ಕೇಳಿ ಜನರಲ್ ಕಿಮ್ ಶಾಕ್ ಆಗ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ನಾವು ದೇಹಿ ಮತ್ತು ಅವನ ಅಜ್ಜನನ್ನು ಯಂಗ್ಶಿಲ್ನ ಮನೆಯ ಮುಂದೆ ನೋಡ್ತೇವೆ. ದೇಹಿ ಅಜ್ಜ ಯಂಗ್ಶಿಲ್ ಹತ್ರ ಮಾತಾಡಲಿಕ್ಕೆ ನೋಡ್ತಾರೆ. ಆದರೆ ಯಂಗ್ಶಿಲ್ ಹೇಳ್ತಾನೆ, ನೀನು ರಾಜನ ತಲೆ ತಂದ್ಯಾ? ನಾನು ನಿನಗೆ ಮೊದಲೇ ಹೇಳಿದ್ದೆ, ನೀನು ನನಗೆ ರಾಜನ ತಲೆ ತಂದು ಕೊಟ್ಟಾಗಲೇ ನಾನು ಮುಂದಿನ ವಿಷಯ ಮಾತಾಡೋದು. ದೇಹಿ ಅಜ್ಜನಿಗೆ ಯಂಗ್ಶಿಲ್ನ ಹೆಲ್ಪ್ನ ತುಂಬ ಅವಶ್ಯಕತೆ ಇತ್ತು. ಅದಕ್ಕೆ ಅವರು ಯಂಗ್ಶಿಲ್ ಕುದುರೆ ಹತ್ತಲಿಕ್ಕೆ ತಾವೇ ಮಂಡಿಯೂರಿ ಕುತ್ಕೋತಾರೆ. ಮತ್ತು ಯಂಗ್ಶಿಲ್ ಅವರ ಬೆನ್ನ ಮೇಲೆ ಕಾಲಿಟ್ಟು ಕುದುರೆ ಹತ್ತುತ್ತಾನೆ. ಇದನ್ನು ನೋಡಿ ದೇಹಿಗೆ ತುಂಬ ಸಿಟ್ಟು ಬರುತ್ತೆ. ಯಂಗ್ಶಿಲ್ ಹೋದ್ಮೇಲೆ ದೇಹಿ ಅವನ ಅಜ್ಜನಿಗೆ ಏಳಲಿಕ್ಕೆ ಹೆಲ್ಪ್ ಮಾಡ್ತಾನೆ. ದೇಹಿ ಅಜ್ಜ ಹೇಳ್ತಾರೆ, ನೀನು ಕೇಳಿದ್ಯಾ ಅವರು ಏನು ಹೇಳಿದ್ರು ಅಂತ? ಅವರಿಗೆ ರಾಜನ ತಲೆ ಬೇಕಂತೆ, ಮತ್ತೆ ಅದನ್ನು ವಾರಂಗ್ ಹೌಸ್ನಿಂದ ನೀನು ತರ್ತೀಯ. ಈ ಕಡೆ ಹಾನ್ಸಂಗ್ ಸುನ್ವನ ಹುಡುಕ್ತಾ ಅವನ ರೂಮ್ಗೆ ಬರ್ತಾನೆ. ಅಲ್ಲಿ ಸುನ್ವ ಕಾಣದಿದ್ದಾಗ ಹಾನ್ಸಂಗ್ ಹೇಳ್ತಾನೆ, ಇಲ್ಲಂತೂ ಯಾರೂ ಇಲ್ಲ. ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ದ ಯೋವುಲ್ ಸಿಟ್ಟು ಮಾಡ್ಕೊತಾ ಹೇಳ್ತಾನೆ, ಯಾಕೆ ನಿನಗೆ ನಾನು ಕಾಣ್ತಿಲ್ವಾ? ಹಾನ್ಸಂಗ್ ಹೇಳ್ತಾನೆ, ನನಗೆ ನೀನು ಇದ್ರೂ ಇಲ್ಲದ ಹಾಗೇನೆ. ಸುನ್ವ ವಿಕ್ಯೋಂಗ್ ರಾಜ ಆಗು ಅಂದಿದ್ದನ್ನು ನೆನಪಿಸ್ಕೋತಿದ್ದ. ಆಗಲೇ ಅಲ್ಲಿ ಹಾನ್ಸಂಗ್ ಬರ್ತಾನೆ. ಮತ್ತು ಸುನ್ವ ಫಸ್ಟ್ ಅಸೈನ್ಮೆಂಟ್ನಲ್ಲಿ ರಾಜನ ಬಗ್ಗೆ ಹೇಳಿದ್ದನ್ನು ಹೇಳ್ತಾನೆ.
ಇಲ್ಲಿ ಸುನುವಿಗೆ ಗೊತ್ತಾಗುತ್ತೆ ಹಾನ್ಸಂಗ್ ಅವನನ್ನು ಎಷ್ಟು ಫಾಲೋ ಮಾಡ್ತಾನೆ ಅಂತ. ಹಾನ್ಸಂಗ್ ಸೀರಿಯಸ್ ಆಗಿ ಹೇಳ್ತಾನೆ, ನಾನು ನನ್ನ ಅಜ್ಜನಿಗೆ ಒಂದು ಲೆಟರ್ ಬರಿಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಾನು ಅವರಿಗೆ ನನ್ನ ತಪ್ಪಿಗೆ ನನ್ನ ಅಣ್ಣನಿಗೆ ಶಿಕ್ಷೆ ಕೊಡಬೇಡಿ ಅಂತ ಕೇಳ್ಕೊತೀನಿ. ಅದಕ್ಕೆ ಸುನುವ ನೀನು ಬದಲಾಗಲಿಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಹಾನ್ಸಂಗ್ ನಾನು ನಿನ್ನ ಹಾಗೆ ಧೈರ್ಯಶಾಲಿ ಮತ್ತು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾನೆ. ಸುನುವ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಹಾನ್ಸಂಗ್ನಿಂದ ಸುನುವ ಸ್ವಲ್ಪ ಹೊತ್ತಿಗಾದರೂ ತನ್ನ ಕಷ್ಟ ಮರೆತು ಸ್ಮೈಲ್ ಮಾಡ್ತಾನೆ. ಪಾವು ರಾಜನಿಗೆ ಆರೋ ಮತ್ತು ಸುಖ್ ಹಳೆ ಮೂನ್ವಾ ಸಮಾಧಿ ಹತ್ರ ಗ್ರೀಟ್ ಮಾಡಲಿಕ್ಕೆ ಹೋಗೋ ವಿಷಯ ತಿಳಿಸ್ತಾನೆ. ರಾಜ ಹೇಳ್ತಾನೆ, ಆರೋ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅವಳನ್ನು ಅಲ್ಲಿಂದ ಪಾರ್ ಮಾಡಿಸಿ ಎಲ್ಲಾದರೂ ರಾಣಿಯಿಂದ ತುಂಬ ದೂರ ಕಳಿಸಿಬಿಡೋಣ. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಮಾಡಲಿಕ್ಕೆ ಸಾಧ್ಯ. ಹಿಂದಿನ ಸಲದ ನಂತರ ಯೋನ್ ಮತ್ತು ಬಾನ್ರಿಯೋ ಇಬ್ಬರ ಮಧ್ಯೆ ಎಲ್ಲ ಸರಿ ಹೋಗಿತ್ತು. ಬಾನ್ರಿಯೋ ಈಗ ಯಾವಾಗಲೂ ಯೋನ್ ಬಗ್ಗೆನೇ ಯೋಚಿಸಲಿಕ್ಕೆ ಶುರು ಮಾಡಿದ್ದ. ಸುಹೋ ಬಾನ್ರಿಯೋ ಹತ್ರ ಬಂದು ನೀನು ನನ್ನ ತಂಗಿನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಬಾನ್ರಿಯೋ ಏನೂ ಮುಚ್ಚಿಡದೆ ಹೇಳ್ತಾನೆ, ಹೌದು ನನಗೆ ಯೋನ್ ತುಂಬ ಇಷ್ಟ. ಸುಹೋ ಸಿಟ್ಟಲ್ಲಿ ಬಾನ್ರಿಯೋನ ಕಾಲರ್ ಹಿಡಿದು ಹೇಳ್ತಾನೆ, ನಿನಗೆ ಗೊತ್ತಿಲ್ವಾ ಇದು ಸಾಧ್ಯ ಇಲ್ಲ ಅಂತ? ನನ್ನ ತಂದೆ ಮತ್ತು ನಿನ್ನ ತಂದೆ ಇದಕ್ಕೆ ಯಾವತ್ತೂ ಒಪ್ಪಲ್ಲ. ಅದಕ್ಕೆ ಬಾನ್ರಿಯೋ ನಿನಗೆ ನನ್ನ ಬಗ್ಗೆನೂ ಚಿಂತೆ ಆಗ್ತಿದ್ಯಾ ಅಂತ ಕೇಳ್ತಾನೆ. ಸುಹೋ ಹೇಳ್ತಾನೆ, ನಾನು ಯೋನ್ ಬಗ್ಗೆ ಚಿಂತಿಸ್ತಿದ್ದೀನಿ ಮತ್ತು ಯೋನ್ ನಿನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾಳೆ. ಮತ್ತು ಇಲ್ಲಿ ನಮಗೆ ಗೊತ್ತಾಗುತ್ತೆ ಸುಹೋಗೆ ಯೋನ್ ಮತ್ತು ಬಾನ್ರಿಯೋ ಪ್ರೀತಿಸ್ತಿರೋದ್ರಿಂದ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಸುಹೋ ಇದರಿಂದ ಅವರಿಬ್ರು ಹೊರಟಾಗ್ತಾರೆ ಅಂತ ಚಿಂತಿಸ್ತಿದ್ದ. ಹಾನ್ಸಂಗ್ಗೆ ಒಂದು ಪಾರ್ಸಲ್ ಸಿಗುತ್ತೆ. ಅವನು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೇಹಿಗೆ ಅಂತ ಲೆಟರ್ ಇತ್ತು. ಅದಕ್ಕೆ ಅವನು ಆ ಪಾರ್ಸಲ್ನ ತಗೊಂಡು ಹೋಗಿ ದೇಹಿಗೆ ಕೊಡ್ತಾನೆ. ಹಾನ್ಸಂಗ್ ದೇಹಿಗೆ ಕೇಳ್ತಾನೆ, ಅಜ್ಜ ನಿನಗೆ ಪಾರ್ಸಲ್ ಕೊಡಬೇಕು ಅಂದರೆ ಅವರು ಸೀದಾ ನಿನಗೆ ಕೊಡಬೇಕಿತ್ತಲ್ವಾ? ಅವರು ಇದನ್ನು ನನ್ನ ಹತ್ರ ಯಾಕೆ ಕಳಿಸಿದ್ರು? ದೇಹಿ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ, ನಿನಗೆ ಕ್ಲಾಸ್ ಇಲ್ವಾ? ಅಜ್ಜನಿಗೆ ನೀನು ಕ್ಲಾಸ್ ತಪ್ಪಿಸಿದ್ದು ಗೊತ್ತಾದರೆ ಅವರು ತುಂಬ ಬೈತಾರೆ ಅಂತ ಹೇಳ್ತಾನೆ. ಆಗಲೇ ಹಾನ್ಸಂಗ್ಗೆ ಸುನುವ ಕಾಣ್ತಾನೆ. ಅದಕ್ಕೆ ಹಾನ್ಸಂಗ್ ಓಡಿ ಸುನುವ ಹತ್ರ ಹೋಗ್ತಾನೆ. ಇಲ್ಲಿ ದೇಹಿ ನೋಟಿಸ್ ಮಾಡ್ತಾನೆ ಹಾನ್ಸಂಗ್ ಸುನುವನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ. ಇಲ್ಲಿ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಅಲ್ಲಿ ದೇಹಿ ಅಜ್ಜ ದೇಹಿಗೆ ಹೇಳ್ತಾರೆ, ನನಗೆ ಯಂಗ್ಶಿಲ್ನ ಸಹಾಯ ಸಿಗಲಿಲ್ಲ ಅಂದರೆ ನಾನು ನನ್ನ ಜೊತೆ ಹಾನ್ಸಂಗ್ನೂ ಸಾಯಿಸ್ತೀನಿ. ಅದಕ್ಕೆ ದೇಹಿ ಹೇಳ್ತಾನೆ, ಹಾನ್ಸಂಗ್ ಯಾಕೆ, ಅವನೇನು ಮಾಡಿದ್ದ ಅಂತ. ಅಜ್ಜ ಹೇಳ್ತಾರೆ, ನೀನು ನೋಡಿಲ್ವಾ ನಾನು ಎಷ್ಟು ಅವಮಾನ ಅನುಭವಿಸಿದ್ದೀನಿ ಅಂತ. ಹಾನ್ಸಂಗ್ ಕೂಡ ಅವಮಾನಕ್ಕೆ ಪಡೋದು ನನಗೆ ಇಷ್ಟ ಇಲ್ಲ. ದೇಹಿಗೂ ಇದು ಇಷ್ಟ ಇರಲಿಲ್ಲ. ನಂತರ ದೇಹಿ ಅಜ್ಜ ಅವನಿಗೆ ಒಂದು ಪಾಯ್ಸನ್ ಕೊಡ್ತಾರೆ. ಮತ್ತೆ ಹೇಳ್ತಾರೆ, ನಿನ್ನ ಖಡ್ಗದ ಮೇಲೆ ಇದನ್ನು ಹಾಕು, ಇದರಿಂದ ಸಣ್ಣ ಗಾಯ ಆದರೂ ಅವನು ಸಾಯ್ತಾನೆ. ನೀನು ರಾಜನನ್ನು ಸಾಯಿಸೋವಲ್ಲಿ ಫೇಲ್ ಆದರೆ ನಾನು ಮತ್ತು ಹಾನ್ಸಂಗ್ ಇದೇ ವಿಷ ಕುಡಿತೀವಿ. ಮತ್ತು ಹಾನ್ಸಂಗ್ಗೋಸ್ಕರ ದೇಹಿ ಒಪ್ಕೋತಾನೆ. ಪ್ರೆಸೆಂಟ್ನಲ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತ ದೇಹಿ ಅಜ್ಜ ಪಾಯ್ಸನ್ನ ಇಂಡೈರೆಕ್ಟಾಗಿ ದೇಹಿಗೆ ತಲುಪಿಸಿದ್ರು. ಸುನುವ ಒಬ್ಬನೇ ಸಾಲ್ಟ್ ಫೈಟ್ ಪ್ರಾಕ್ಟೀಸ್ ಮಾಡ್ತಿದ್ದ. ಆಗ ದೇಹಿ ಬಂದು ಅವನ ಜೊತೆ ರಿಯಲ್ ಸಾಲ್ಟ್ನಿಂದ ಫೈಟ್ ಮಾಡಲಿಕ್ಕೆ ಹೇಳ್ತಾನೆ. ಮತ್ತು ಸುನುವನು ಒಪ್ಕೋತಾನೆ. ನಂತರ ನಾವು ದೇಹಿ ತನ್ನ ಖಡ್ಗದ ಮೇಲೆ ಆ ಪಾಯ್ಸನ್ ಹಾಕ್ತಿರೋದನ್ನು ನೋಡ್ತೇವೆ. ದೇಹಿ ತುಂಬ ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಿದ್ದಾನೆ ಅಂತ. ದೇಹಿ ಸುನುವಗೆ ಹೇಳ್ತಾನೆ, ನೀನು ಉಳಿಬೇಕು ಅಂದರೆ ನನ್ನನ್ನು ಸಾಯಿಸು, ನಾನು ಅದನ್ನೇ ಮಾಡ್ತೀನಿ. ಅವರು ಫೈಟ್ ಮುಂದುವರಿಸ್ತಾರೆ. ಇಲ್ಲಿ ಸುನುವನ ಖಡ್ಗ ಕೆಳಗೆ ಬಿದ್ದು ಹೋಗುತ್ತೆ. ಆಗಲೇ ಅಲ್ಲಿ ಹಾನ್ಸಂಗ್ ಬರ್ತಾನೆ. ಮತ್ತು ದೇಹಿ ಸುನುವನ ಹೊಡಿಲಿಕ್ಕೆ ಹೋಗ್ತಿರೋದನ್ನು ನೋಡ್ತಾನೆ. ಇಲ್ಲಿ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಇದನ್ನು ನೋಡಿ ದೇಹಿ ಮತ್ತು ಸುನುವ ಇಬ್ಬರು ಶಾಕ್ ಆಗ್ತಾರೆ. ಹಾನ್ಸಂಗ್ನ ಕೈಯಿಂದ ರಕ್ತ ಬರಲಿಕ್ಕೆ ಶುರುವಾಗುತ್ತೆ. ದೇಹಿ ಹಾನ್ಸನ್ಗೆ ಖಡ್ಗ ಬಿಡಲಿಕ್ಕೆ ಹೇಳ್ತಾನೆ. ಆದರೆ ಹಾನ್ಸಂಗ್ ಹೇಳ್ತಾನೆ, ಇಲ್ಲ, ನಾನು ಬಿಟ್ಟರೆ ನೀನು ಸುನುವನ ಸಾಯಿಸ್ತೀಯ. ಯಾಕೆ ನೀನು ಅಜ್ಜ ಕೊಟ್ಟ ವಸ್ತುನ ನಿನ್ನ ಖಡ್ಗದ ಮೇಲೆ ಹಾಕಿದೆ? ಹಾನ್ಸಂಗ್ ಕೆಳಗೆ ಬೀಳ್ತಾನೆ. ಹಾನ್ಸಂಗ್ ಹೇಳ್ತಾನೆ, ನೀನು ಹೀಗೆ ಯಾಕೆ ಮಾಡಿದೆ? ನೀನೊಬ್ಬ ಗುಡ್ ಪರ್ಸನ್ ಅಲ್ವಾ? ದೇಹಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಹಾನ್ಸಂಗ್ನ ಮೇಲೆ ಪಾಯ್ಸನ್ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಸುನುವ ದೇಹಿ ಮೇಲೆ ಕೂಗ್ತಾ ಕೇಳ್ತಾನೆ, ನೀನು ಏನು ಮಾಡಿದೆ? ಈ ಖಡ್ಗಕ್ಕೆ ವಿಷ ಹಾಕಿರೋದ್ರ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಸುನುವ ಹಾನ್ಸಂಗ್ನ ಎತ್ಕೊಂಡು ಡಾಕ್ಟರ್ ಹತ್ರ ಹೋಗಲಿಕ್ಕೆ ತಾಗ್ತಾನೆ. ತನ್ನಿಂದ ಹಾನ್ಸಂಗ್ಗೆ ಏನೆಲ್ಲ ಆಯಿತು ಅಂತ ಯೋಚಿಸಿ ದೇಹಿ ಕುಸಿದು ಬೀಳ್ತಾನೆ. ದಾರಿಲಿ ಹಾನ್ಸಂಗ್ ಸುನುವಗೆ ಹೇಳ್ತಾನೆ, ನನಗೆ ಆರೋ ಹತ್ರ ಕರ್ಕೊಂಡೋಗು, ಅವಳು ನನ್ನ ಟ್ರೀಟ್ಮೆಂಟ್ ಮಾಡ್ತಾಳೆ. ನೀನು ಹೇಳಿದ್ದೆ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯಾ ಅಂತ. ಮತ್ತು ಈಗ ನೋಡು, ನಾನು ಸಾಯೋವಾಗಲೂ ನೀನು ನನ್ನ ಜೊತೆನೇ ಇದೆಯಾ. ದೇಹಿನ ಹೇಟ್ ಮಾಡಬೇಡ, ಅವನು ಇದೆಲ್ಲ ನನಗೋಸ್ಕರ ಮಾಡಿದ್ದ. ಸುನುವನು ಹಾನ್ಸಂಗ್ಗೆ ದೇಹಿನ ಹೇಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ. ಇಷ್ಟು ಕೇಳಿ ಹಾನ್ಸಂಗ್ ತನ್ನ ಪ್ರಾಣ ಬಿಡ್ತಾನೆ. ಮತ್ತು ಸುನುವಗೆ ತನ್ನ ಕಣ್ಣೀರು ನಿಲ್ಸೋಕ್ಕೆ ಆಗಲ್ಲ. ಸುನುವ ಹಾನ್ಸಂಗ್ಗೆ ಕ್ಲಾಸ್ ರೂಮ್ಗೆ ಕರ್ಕೊಂಡು ಬರ್ತಾನೆ. ಮತ್ತು ಹಾನ್ಸಂಗ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಯೋವುಲ್ ಜೋರಾಗಿ ಹೇಳ್ತಾನೆ, ನಮಗೂ ಗೊತ್ತು ಯೋವುಲ್ ಹಾನ್ಸಂಗ್ನ ಎಷ್ಟು ಹಚ್ಕೊಂಡಿದ್ದ ಅಂತ. ಹಾನ್ಸಂಗ್ ಸತ್ತಿದ್ದಕ್ಕೆ ಎಲ್ಲರೂ ಬೇಜಾರಾಗ್ತಾರೆ. ಈ ಕಡೆ ದೇಹಿಗೆ ತನ್ನ ಕೈಯಿಂದ ಹಾನ್ಸಂಗ್ ಸತ್ತ ನಂತರ ಇನ್ನೂ ಬದುಕೋ ಆಸೆ ಉಳಿದಿರಲಿಲ್ಲ. ಅದಕ್ಕೆ ಅವನು ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಆದರೆ ಆಗಲೇ ಅಲ್ಲಿ ಸುನುವ ಬಂದು ಹೇಳ್ತಾನೆ, ನನಗೆ ಗೊತ್ತಿತ್ತು ಏನೆಲ್ಲ ಆಯಿತು, ಅದರ ನಂತರ ನಿನಗೆ ಜೀವದ ಮೇಲೆ ಆಸೆ ಉಳಿದಿರಲ್ಲ. ನಂತರ ಸುನುವ ದೇಹಿಗೆ ಹಾನ್ಸಂಗ್ ಬರೆದ ಲೆಟರ್ ಕೊಡ್ತಾ ಹೇಳ್ತಾನೆ,
ಇದು ನಿನ್ನ ಅಜ್ಜನಿಗಂತ ಬರ್ತಿದ್ದು, ಆದರೆ ನನಗನ್ಸಿತ್ತು ಇದನ್ನು ನೀನು ಓದಬೇಕು. ದೇಹಿ ಆಳ್ತಾ ಆ ಲೆಟರ್ನ ತಗೋತಾನೆ. ವಾಪಸ್ ಹೋಗಬೇಕಾದ್ರೆ ಸುನ್ನುವ ದೇಹಿಗೆ ಹೇಳ್ತಾನೆ, ನಾನು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ, ನೀನು ಈಗಲೂ ನನ್ನ ಹೆಲ್ಪರ್, ನಾನು ನಿನ್ನನ್ನು ಹೇಟ್ ಮಾಡಲ್ಲ. ದೇಹಿ ಹಾನ್ಸಂಗ್ ಬರೆದ ಲೆಟರ್ ಓದ್ತಾನೆ. ಅದರಲ್ಲಿ ಬರೆದಿತ್ತು, ಅಜ್ಜ, ನಾನಿಲ್ಲಿ ಆರಾಮಾಗಿದ್ದೀನಿ. ಮೊದಲು ನೀವು ನನಗೆ ವಾರಂಗ್ ಹೌಸ್ಗೆ ಬರಲಿಕ್ಕೆ ಫೋರ್ಸ್ ಮಾಡಿದ್ರಿ, ಆದರೆ ಈಗ ನನಗೆ ವಾರಂಗ್ ಹೌಸ್ ತುಂಬ ಇಷ್ಟ. ನಾನು ನನ್ನ ಒಬ್ಬ ಒಳ್ಳೆ ಫ್ರೆಂಡಿನಿಂದ ಕಲಿತೆ. ನಾವು ಒಂದು ಗಟ್ಟಿ ಭೂಮಿ ಮೇಲೆ ನಡೆದಾಗ ಅದು ದಾರಿಯಾಗ್ಬೋದು. ಇಲ್ಲಿ ಹಾನ್ಸಂಗ್ ಸುನುವ ಬಗ್ಗೆ ಹೇಳ್ತಿದ್ದ. ಹಾನ್ಸಂಗ್ ಮತ್ತೆ ಬರಿತಾನೆ, ನಾನು ನಿಮಗೆ ಲೆಟರ್ ಬರಿತಿದ್ದೀನಿ ಯಾಕಂದರೆ ನಾನು ನಿಮಗೆ ತಿಳಿಸ್ಬೇಕು, ನಾನೀಗ ದೊಡ್ಡವನಾಗಿದ್ದೀನಿ. ಈಗಲಿಂದ ನನ್ನ ಪನಿಷ್ಮೆಂಟ್ನ ನಾನೇ ತಗೋತೀನಿ. ದೇಹಿ ಏನೂ ತಪ್ಪು ಮಾಡಿಲ್ಲ. ನನಗೆ ಬೋನ್ ರ್ಯಾಂಕ್ ಸಿಸ್ಟಮ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ದೇಹಿ ನನ್ನ ಅಣ್ಣ ಮಾತ್ರ, ಹಾಬ್ರಿಡ್ ಅಲ್ಲ. ಮತ್ತು ದೇಹಿ ಒಬ್ಬನೇ ವ್ಯಕ್ತಿ, ಯಾವಾಗಲೂ ನನ್ನ ಜೊತೆ ಇರೋದು. ನಾನು ಅವನನ್ನೇ ತುಂಬ ನಂಬೋದು. ಇದನ್ನು ಓದಿ ದೇಹಿಗೆ ಅರ್ಥ ಆಗುತ್ತೆ, ದೇಹಿ ಮಾತ್ರ ಅಲ್ಲ, ಹಾನ್ಸಂಗ್ ಕೂಡ ದೇಹಿನ ತುಂಬ ಪ್ರೀತಿಸ್ತಿದ್ದ ಅಂತ. ಮತ್ತೆ ದೇಹಿ ಅಳು ತಡ್ಕೊಳ್ಳೋಕ್ಕಾಗದೆ ಜೋರಾಗಿ ಹೇಳ್ತಾನೆ. ಹಾನ್ಸಂಗ್ನ ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ. ಇಲ್ಲಿ ಜನರಲ್ ಕಿಮ್ ಎಲ್ಲರಿಗೂ ಹೇಳ್ತಾರೆ, ಹಾನ್ಸಂಗ್ನ ಸಾವಾಯಿತು, ಯಾಕಂದರೆ ಕೆಲವರು ಅಂದ್ಕೊಂಡಿದ್ರು ಅವರು ವಾರಂಗ್ನ ಕಂಟ್ರೋಲ್ ಮಾಡ್ಬೋದು. ಯಾರೋ ಸುನುವನ ಸಾಯಿಸ್ಲಿಕ್ಕೆ ಬಂದರು, ಮತ್ತು ಅವನನ್ನು ಕಾಪಾಡ್ತಾ ಹಾನ್ಸಂಗ್ನ ಸಾವಾಯಿತು. ಇದರಿಂದ ನೀವು ತಿಳ್ಕೋಬೇಕು, ಏನೇ ಆಗಲಿ ನೀವು ಬೇರೆಯವರ ತಾಳಕ್ಕೆ ಕುಣಿಯೋ ಗೊಂಬೆ ಆಗಬಾರ್ದು. ಹಾನ್ಸಂಗ್ನ ಸಾವು ಎಲ್ಲರ ಕಣ್ಣಲ್ಲೂ ನೀರು ತರಿಸಿತ್ತು. ಇದನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಎಲ್ಲರೂ ಹಾನ್ಸಂಗ್ನ ಎಷ್ಟು ಹಚ್ಕೊಂಡಿದ್ರು ಅಂತ. ಹಾನ್ಸಂಗ್ನ ಅಜ್ಜ ಅವರ ಫ್ಯಾಮಿಲಿಯ ಸತ್ತ ಎಲ್ಲ ಟ್ರೂಬೋನ್ಗಳನ್ನು ನೆನಪಿಸ್ಕೊತಿದ್ರು. ಮತ್ತು ಹಾನ್ಸಂಗ್ ಹೋದ ನಂತರ ಅವರ ಫ್ಯಾಮಿಲಿಯಲ್ಲಿ ಯಾರೂ ಟ್ರೂಬೋನ್ ಉಳಿದಿರಲಿಲ್ಲ. ಅವರಿಗೆ ಅರ್ಥ ಆಗುತ್ತೆ ಹಾನ್ಸಂಗ್ಗೋಸ್ಕರ ಅವರು ಏನು ಮಾಡಲಿಕ್ಕೆ ಹೋಗಿದ್ರು, ಅದರಿಂದ ಹಾನ್ಸಂಗ್ನೇ ಬಲಿಯಾದ. ಅವರಿಗೆ ಅವರ ಕೀಳು ಮಟ್ಟದ ಯೋಚನೆ ಮೇಲೆ ತುಂಬ ಸಿಟ್ಟು ಬರುತ್ತೆ, ಆದರೆ ಈಗ ಅದರ ಯಾವ ಪ್ರಯೋಜನವೂ ಇರಲಿಲ್ಲ. ಈ ಕಡೆ ರಾಣಿಗೂ ಹಾನ್ಸಂಗ್ನ ಸಾವಿನ ಬಗ್ಗೆ ಗೊತ್ತಾಗುತ್ತೆ. ರಾಣಿ ಹೇಳ್ತಾರೆ, ಈಗ ಹಾನ್ಸಂಗ್ನ ಸಾವಿನ ಕಾರಣ ಎಲ್ಲರಿಗೂ ಸುನ್ವೋನೇ ರಾಜ ಅಂತ ಪಕ್ಕಾ ಆಗುತ್ತೆ. ಅದಕ್ಕೆ ಆಜು ರಾಣಿಗೆ ಅರ್ಥ ಮಾಡಿಸ್ಲಿಕ್ಕೆ ನೋಡ್ತಾನೆ. ಸುನ್ವೋ ರಾಜ ಅಂತ ಎಲ್ಲರಿಗೂ ನಂಬಿಸ್ಲಿಕ್ಕೆ ಹೋಗಿ ನಿಜವಾದ ರಾಜ ಬಂದಾಗ ಯಾರೂ ಅವರನ್ನು ಒಪ್ಕೊಳ್ಳದೆ ಹೋಗ್ಬೋದು. ಆದರೆ ರಾಣಿಗೆ ಅವರ ಪ್ಲ್ಯಾನ್ ಮೇಲೆ ತುಂಬ ನಂಬಿಕೆ ಇತ್ತು. ಆಗಲೇ ಅಲ್ಲಿ ಎಲ್ಲ ಅಫಿಷಿಯಲ್ಸ್ ಬಂದು ರಾಣಿಗೆ ಸಿಂಹಾಸನ ಬಿಡಲಿಕ್ಕೆ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈಗಂತೂ ನಮಗೆ ರಾಜ ಯಾರು ಅಂತ ಗೊತ್ತಾಯಿತು, ಅದಕ್ಕೆ ನೀವು ಇನ್ನು ಆಡಳಿತ ಮಾಡಬೇಕಾಗಿಲ್ಲ, ರಾಜನನ್ನು ಕರೆಸಿ. ಮತ್ತೆ ಇಲ್ಲಿ ರಾಣಿಯ ಕಾನ್ಫಿಡೆನ್ಸ್ ಭಯವಾಗಿ ಬದಲಾಗುತ್ತೆ. ಆಜಿ ಸಿಲಾ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಮತ್ತೆ ಫಸ್ಟ್ ವೀಕ್ಯಾಂಗ್ನ ಮೀಟ್ ಮಾಡ್ತಾರೆ. ಅಲ್ಲಿ ಆಜಿಗೆ ಗೊತ್ತಾಗುತ್ತೆ ಆರೋ ಮುನ್ವಾ ಆಗಿದ್ದಾಳೆ. ಇದನ್ನು ಕೇಳಿ ಆಜಿ ಶಾಕ್ ಆಗ್ತಾರೆ. ಮತ್ತೆ ಅವರಿಗೆ ಆರೋನ ಚಿಂತೆ ಕೂಡ ಆಗುತ್ತೆ. ವೀಕ್ಯಾಂಗ್ ಹೇಳ್ತಾರೆ, ಈಗ ಸುಮ್ಮನೆ ಕೂತ್ಕೊಂಡ್ರೆ ನಡೆಯಲ್ಲ, ನಾನು ನಿನ್ನ ಮಗ ಅಲ್ಲ, ನನ್ನ ಮಗನನ್ನು ರಾಜ ಮಾಡ್ತೀನಿ. ಮತ್ತೆ ಇಲ್ಲಿ ಆಜಿಗೆ ಸುನ್ವೋ ವೀಕ್ಯಾಂಗ್ನ ಮಗ ಅಂತ ಕನ್ಫರ್ಮ್ ಆಗುತ್ತೆ. ಆರೋ ಅರಮನೆಯ ದಾಸಿ ಜೊತೆ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಲು. ಮತ್ತೆ ಆ ಜಾಗದಲ್ಲಿ ಖುಷಿಯಾಗಿ ಇರಲಿಕ್ಕೆ ಪ್ರಯತ್ನ ಪಡ್ತಿದ್ಲು. ದಾಸಿಯರು ಆರೋನ ಹಚ್ಕೊಂಡಿದ್ರು. ಆದರೆ ಸೂಕ್ ಬರ್ತಿದ್ದಂಗೆ ಎಲ್ಲರೂ ಹೆದರಿ ಅಲ್ಲಿಂದ ಎದ್ದೋಗ್ತಾರೆ. ಸೂಕ್ಗೆ ಆರೋ ಎಲ್ಲ ಕಡೆ ಹೊಂದ್ಕೊಂಡು ಹೋಗ್ತಿರೋದು ಇಷ್ಟ ಆಗಲ್ಲ. ಸೂಕ್ ಆರೋಗೆ ಹೇಳ್ತಾಳೆ, ನಿನ್ನ ಅಣ್ಣನನ್ನು ರಾಜ ಅಂದ್ಕೊಂಡು ಅವನ ಮೇಲೆ ಅಟ್ಯಾಕ್ ನಡೀತು, ನಿನ್ನ ಅಣ್ಣನಿಗೆ ಏನಾಯಿತು ಅಂತ ಕೇಳಲ್ವಾ? ಅದಕ್ಕೆ ಆರೋ ಹೇಳ್ತಾಳೆ, ಇಲ್ಲ, ನನಗೆ ಗೊತ್ತು, ಅವನು ಆರಾಮಾಗಿದ್ದಾನೆ, ಯಾಕಂದರೆ ನಾನಿಲ್ಲಿ ಜೀವಂತವಾಗಿದ್ದೀನಿ. ಆರೋನ ಮಾತು ಕೇಳಿ ಸೂಕ್ಗೆ ತುಂಬ ಸಿಟ್ಟು ಬರುತ್ತೆ. ಸೂಕ್ ಆರೋಗೆ ಅವರಿಬ್ರು ನಾಳೆ ಹಳೆ ಮುನ್ವಾ ಸಮಾಧಿ ಹತ್ರ ಹೋಗ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಜಿ ರಾಣಿನ ಮೀಟ್ ಮಾಡಲಿಕ್ಕೆ ಬರ್ತಾರೆ. ಮತ್ತೆ ಹೇಳ್ತಾರೆ, ನೀನು ನನ್ನ ಮಗಳನ್ನು ಮುನ್ವಾ ಮಾಡಿದೆ, ನೀನು ನನ್ನನ್ನು ಈಗಲೂ ನಿನ್ನ ಹಿಡಿತದಲ್ಲಿ ಇಟ್ಕೋಬೋದು ಅಂತ ಅಂದ್ಕೊಂಡಿದೀಯಾ? ಅದಕ್ಕೆ ರಾಣಿ, ನಾನು ಈ ರಾಜ್ಯದ ರಾಣಿ, ಸಿಂಹಾಸನನ ಕಾಪಾಡಲಿಕ್ಕೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಆಜಿ ಹೇಳ್ತಾರೆ, ಆದರೆ ಆ ಸಿಂಹಾಸನದ ಮೇಲೆ ನಿನ್ನ ಮಗ ಯಾವತ್ತೂ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ನನ್ನ ಮಗನನ್ನು ರಾಜ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ರಾಣಿ ನಗ್ತಾ ಹೇಳ್ತಾರೆ, ನಿನಗೆ ಅನಿಸುತ್ತಾ ಒಬ್ಬ ಪೀಸೆಂಟ್ ರಾಜ ಆಗ್ಬೋದು ಅಂತ? ಆಜಿ ಹೇಳ್ತಾರೆ, ನನಗನ್ಸುತ್ತೆ ನಿನಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಸುನ್ವೋ ವೀಕ್ಯಾಂಗ್ನ ಮಗ, ಈ ರಾಜ್ಯದ ಇನ್ನೊಬ್ಬ ಸೆಕ್ರೆಡ್ ಬೋನ್. ಇಷ್ಟು ಹೇಳಿ ಆಜಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ರಾಣಿ ಭಯದಲ್ಲಿ ಕುಸಿದು ಬೀಳ್ತಾರೆ. ಈ ಕಡೆ ರಾಜ ಜನರಲ್ ಕಿಮ್ ಹತ್ರ ಬಂದು ಹೇಳ್ತಾನೆ, ನೀವು ಹೇಳಿದ್ರಿ ಒಬ್ಬ ರಾಜನಿಗೆ ಪವರ್ಫುಲ್ ವ್ಯಕ್ತಿಯ ಸಪೋರ್ಟ್ ಬೇಕು, ಮತ್ತು ಆ ಪವರ್ಫುಲ್ ವ್ಯಕ್ತಿ ಯಂಗ್ಶಿಲ್. ಆದರೆ ನನಗೆ ಯಂಗ್ಶಿಲ್ ಜೊತೆ ಕೈ ಜೋಡಿಸೋದು ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಿ ಜನರಲ್ ಕಿಮ್ ರಾಜನಿಗೆ ಅರ್ಥ ಮಾಡಿಸ್ಲಿಕ್ಕೆ ನೋಡ್ತಾರೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಜನರನ್ನು ಕಾಪಾಡಲಿಕ್ಕೆ ನಮಗೆ ಇಷ್ಟ ಇಲ್ಲದ ಕೆಲಸನೂ ಮಾಡಬೇಕಾಗುತ್ತೆ, ಆದರೆ ರಾಜ ಒಪ್ಪಲ್ಲ. ಅದಕ್ಕೆ ಜನರಲ್ ಕಿಮ್ ಹೇಳ್ತಾರೆ, ಏನು ಮಾಡ್ತೀರಾ, ನಿಮ್ಮ ಜನರನ್ನು ಕಾಪಾಡೋಕ್ಕಾಗಲ್ಲ, ನಿಮ್ಮ ಬದಲಿಗೆ ಅವನೇ ರಾಜ ಅಂತ ಎಲ್ಲರಿಗೂ ನಂಬಿಸುವವನಿಗೆ ಸಹಾಯ ಮಾಡೋಕ್ಕಾಗಲ್ಲ, ಮತ್ತೇನು ಮಾಡ್ತೀರಾ? ರಾಣಿ ಆಚು ಜೊತೆ ಸೇರಿ ಆರೋ ಮುನ್ವಾ ಸಮಾಧಿ ಹತ್ರ ಹೋಗೋ ವಿಷಯನ ಸುನ್ವೋಗೆ ಗೊತ್ತಾಗೋ ಹಾಗೆ ಮಾಡಿ ಅವನು ಅಲ್ಲಿ ಆರೋನ ಮೀಟ್ ಮಾಡಲಿಕ್ಕೆ ಬಂದಾಗ ಅವನನ್ನು ಸಾಯಿಸೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಮತ್ತೆ ಇದನ್ನು ಸೂಕ್ ಕೇಳಿಸ್ಕೋತಾಳೆ.
ನಂತರ ಸೂಕ್ ಮತ್ತೆ ಆರೋ ಮುನ್ಹಾ ಸಮಾಧಿ ಹತ್ರ ಬಂದು ಗ್ರೀಟ್ ಮಾಡ್ತಾರೆ. ಇಲ್ಲಿ ಸೂಕ್ ಆರೋಗೆ ಹೇಳ್ತಾಳೆ, ನೀನು ಹೇಳಿದ್ದೆ ನಿನ್ನ ಅಣ್ಣ ಚೆನ್ನಾಗಿ ಇರಬೇಕು ಅಂದರೆ ನೀನು ಜೀವಂತವಾಗಿರಬೇಕು. ಅಲ್ಲ, ನೀನು ಇದ್ದಿದ್ದಕ್ಕೆ ಸುನ್ವ ಇಷ್ಟು ಕಷ್ಟ ಅನುಭವಿಸ್ತಿದ್ದಾನೆ. ಸುನ್ವಗೆ ಇಲ್ಲಿ ತನಕ ಏನೆಲ್ಲ ಕಷ್ಟ ಬಂದಿದೆ ಅದಕ್ಕೆ ಕಾರಣ ಬರೀ ನೀನೇ. ಆರೋಗೂ ಸೂಕ್ ಹೇಳಿದ್ದು ಸರಿ ಅನಿಸುತ್ತೆ. ಅದಕ್ಕೆ ಅವಳು ಸೂಕ್ಗೆ ಏನೂ ಹೇಳಲ್ಲ. ಆರೋ ಅಲ್ಲಿಂದ ಹೊರಗೆ ಬಂದು ಸುನ್ವ ಆರೋನ ಕಾಪಾಡಲಿಕ್ಕೆ ಪ್ರತಿ ಸಲ ತಾನು ನೋವು ಮಾಡ್ಕೊಂಡಿದ್ದನ್ನು ನೆನಪಿಸ್ಕೊಂಡು ಬೇಜಾರಾಗ್ತಿದ್ಲು. ಆಗಲೇ ಅಲ್ಲಿ ಸುನ್ವ ಬರ್ತಾನೆ. ಆರೋ ಸುನ್ವನ ನೋಡಿ, ಇದು ಕನಸ, ನಿನಗೆ ನಾನಿಲ್ಲ. ಸುನ್ವ ಅಳ್ತಾ ಆರೋನ ಇಳಿಸ್ಲಿಕ್ಕೆ ನೋಡ್ತಾನೆ. ಆದರೆ ಆರೋ ಕಣ್ಬಿಡಲ್ಲ. ಈ ಕಡೆ ನಾವು ರಾಜ್ಯಸಭೆ ನೋಡ್ತೇವೆ. ಅಲ್ಲಿ ಎಲ್ಲ ಅಫಿಷಿಯಲ್ ರಾಣಿಗೆ ಪಟ್ಟ ಬಿಡಲಿಕ್ಕೆ ಫೋರ್ಸ್ ಮಾಡ್ತಿದ್ರು. ರಾಣಿಗೆ ಭಯದಲ್ಲಿ ಅವರ ಆರೋಗ್ಯ ಕೆಡಲಿಕ್ಕೆ ಶುರುವಾಗಿತ್ತು. ಆಗಲೇ ರಾಜ್ಯಸಭೆಯ ಬಾಗಿಲು ತೆರೆಯುತ್ತೆ. ಮತ್ತೆ ಅಲ್ಲಿಂದ ರಾಜ ರಾಯಲ್ ಡ್ರೆಸ್ ಹಾಕ್ಕೊಂಡು ಬರ್ತಾನೆ. ಇದನ್ನು ನೋಡಿ ರಾಣಿ ಶಾಕ್ ಆಗ್ತಾರೆ. ರಾಜ ರಾಣಿ ಮುಂದೆ ನಿಂತು ಎಲ್ಲರಿಗೆ ಹೇಳ್ತಾನೆ, ನಾನು ಸಿಲಾ ರಾಜ್ಯದ ರಾಜ ಕಿಂಗ್ ಜಿನ್ಹ್ಯಾಂಗ್. ಮತ್ತೆ ಎಪಿಸೋಡ್ 18 ಇಲ್ಲಿ ಮುಗಿಯುತ್ತೆ.